ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾರಿ ಹೈಡ್ರಾಮವೇ ನಡೆದೋಗಿದೆ. ಎಂಸಿ ಸುಧಾಕರ್ ವರ್ಸಸ್ ರಾಜೀವ್ ಗೌಡ ಬೆಂಬಲಿಗರ ಗಲಾಟೆ ಇದು. ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು ಈ ಹೈಡ್ರಾಮಾ. ಇಬ್ಬರು ಬೆಂಬಲಿಗರು ಕೂಡ ತೀವ್ರ ಗಲಾಟೆಯನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ವೇದಿಕೆಯಿಂದ ಕೆಳಗಿಳಿದು ಗಲಾಟೆ ಮಾಡ್ಕೊಂಡಿದ್ದಾರೆ. ವೇದಿಕೆಯಿಂದ ಕೆಳಗಿಳಿ ಅಂತೇಳಿ ರಾಜೀವ್ ಗೌಡಗೆ ಸುಧಾಕರ್ ಸೂಚನೆ ಕೊಟ್ರಂತೆ. ಸುಧಾಕರ್ ಸೂಚನೆಗೆ ರೊಚ್ಚಿಗೆದ್ದ ರಾಜೀವ್ ಗೌಡ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಎಂಸಿ ಸುಧಾಕರ್ ಮೇಲೆ ಗುರಾಯಿಸಿ ಬೆಂಚ್ ತಟ್ಟಿ ರಾಜೀವ್ ಬಣ ಆಕ್ರೋಶ ವ್ಯಕ್ತಪಡಿಸಿರೋದು. ರಾಜೀವ್ ಗೌಡ ಬೆಂಬಲಿಗರ ದುರ್ವರ್ತನೆಗೆ ಅಭಿಮಾನಿಗಳು ಫುಲ್ ಗರಂ ಆಗ್ಬಿಟ್ರು. ಹಾಗಾಗಿ ಎರಡು ಗುಂಪುಗಳ ನಡುವೆ ಮುಖಾಮುಖಿ ಜಗಳ ಆಯ್ತು. ತಾರಕಕ್ಕೇರ್ತು ವಾಕ್ಸಮರ. ಕೂಡಲೇ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಎಂಸಿ ಸುಧಾಕರ್. ಎಐಸಿಸಿ ಕಾರ್ಯದರ್ಶಿ ಬಿಆರ್ ಸುದರ್ಶನ್ ಸಮ್ಮುಖದಲ್ಲೇ ನಡೆದಿರುವಂತ ಹೈಡ್ರಾಮಾ ಗಲಾಟೆ. ಈ ಹಿಂದೆ ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮಕಿ ಹಾಕಿದ್ದಂತ ರಾಜೀವ್ ಗೌಡ ಈ ಬಾರಿ ನೋಡಿ ಯಾವ ರೀತಿಯಾಗಿ ಈ ಸಭೆಯ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಇಬ್ಬರು ಬೆಂಬಲಿಗರ ನಡುವೆ ಗಲಾಟೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಎಂಸಿ ಸುಧಾಕರ್ ಅವರೇ ಹೋಗಿ ಗಲಾಟೆಯನ್ನ ಸರಿಪಡಿಸಿ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. Yeah.